ಜಿಲ್ಲೆಯಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ನನ್ನ ನೇಮಕಾತಿ ಮಾಡಾದ್ಮೇಲೆ ಈ ಒಂದು ಜಿಲ್ಲೆಯಲ್ಲಿ ಸಂಘಟನೆಯ ಪರ್ವ, ಸಂಘಟನೆ ಹೊಸ ಸಾರಥ್ಯಕ್ಕೆ ಯಾರನ್ನೆಲ್ಲ ಕಟ್ಟಬೇಕು, ಜಿಲ್ಲೆಯಲ್ಲಿ ಯಾವ್ಯಾವ ಮಂಡಲದಲ್ಲಿ ಯಾರನ್ನ ಗುರುತಿಸಬೇಕು, ಜವಾಬ್ದಾರಿ ಕೊಡ್ಬೇಕಂತ ಏನು ಒಂದು ಸಂಘಟನೆ ಪರ್ವ ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಂಘಟನೆಯ ಪರ್ವನ ಕೂಡ ನಾವು ಇವಾಗ ಕಾರ್ಯಾಚರಣೆ ಮಾಡೋಕ್ಕೆ ದಿನಾಂಕಗಳನ್ನು ಇವತ್ತು ಪ್ರಕಟಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರಾದ ರಾಜಣ್ಣವರು, ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮಂಡಲ ಅಧ್ಯಕ್ಷರು ಸುರೇಂದ್ರ ಗೌಡರು, ಕನಕ ಪ್ರಸಾದ್ ಅವರು, ನಮ್ಮ ಕೌನ್ಸಿಲರ್ ನಾರಾಯಣಸ್ವಾಮಣ್ಣವರು, ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷರು, ನಗರದ ಅಧ್ಯಕ್ಷರು, ಎಲ್ಲ ನಮ್ಮ ಮುಖಂಡರು ಕೂಡ ನಮ್ಮ ಜೊತೆ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಅವರು ಉಪಸ್ಥಿತಿದ್ದಾರೆ. ನಮ್ಮ ಬಿಜೆಪಿಯ ಸಂಘಟನಾ ಪರ್ವ ಕಾರ್ಯಕ್ರಮಕ್ಕೆ ಮಂಡಲವಾರು ನಾವು ಒಂದು ಪ್ರವಾಸ ಇದೇ ತಿಂಗಳಲ್ಲಿ ಹಮ್ಮಿಕೊಂಡಿದ್ವಿ. ಸಂಘಟನೆ ಬಿಜೆಪಿಯಲ್ಲಿ ತಮ್ಮ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಕಷ್ಟು 40, 50, 30 ವರ್ಷದಿಂದ ಜಿಲ್ಲೆಯಲ್ಲಿ ಬಿಜೆಪಿನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ತನು ಮನ ಧನ ಅರ್ಪಿಸಿ ಸಾಕಷ್ಟು ಸ್ವಯಂ ಸೇವಕ ಎಲ್ಲರೂ ಕೂಡ ಅರ್ಪಿಸಿ ಪಕ್ಷ ಕಟ್ಟಿರ್ತಕ್ಕಂಥ ತುಂಬ ಜನ ಇದ್ದಾರೆ. ನಾವೆಲ್ಲ ಇವತ್ತು ಸಂಘಟನೆಯಲ್ಲಿ ಇರ್ತಕ್ಕಂಥ ಜನಗಳಲ್ಲಿ ಕೆಲವರೆಲ್ಲ ಇವತ್ತು ಸಂಘಟನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಕಾರಣ ಇರ್ಬೋದು. ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಈ ಒಂದು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಏನು ಆರಂಭ ಮಾಡ್ತಾ ಇದ್ದೀವಿ, ಎಲ್ಲರೂ ನಮ್ಮ ಮುಖಂಡರ ನಂಬರ್ ತಗೋಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ನಾವು ಅವ್ರ ನಂಬರ್ ತಗೊಂಡು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವರು ನಮ್ಮಲ್ಲಿ ಬರಬೇಕು, ನಾವು ಅವರಲ್ಲಿ ಹೋಗ್ಬೇಕು. ದೇಶದಲ್ಲಿ 2 ಎಂಪಿಗಳಿದ್ದಿರ್ತಕ್ಕಂಥ ಪಕ್ಷ ಇವತ್ತು ದೇಶದಲ್ಲಿ 90% ಬಿಜೆಪಿ ಆಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಏನು ಬಿಜೆಪಿ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಬಿಜೆಪಿ ಕಟ್ತಕ್ಕಂಥ ಕಾಲ ಬಂದಿದೆ. ಜನರಿಗೆ ತಿಳುವಳಿಕೆ ಆಗಿದೆ. ರಾಷ್ಟ್ರದಲ್ಲಿ ಬಿಜೆಪಿಯ ಸಿದ್ಧಾಂತ, ಬಿಜೆಪಿಯ ನಾಯಕತ್ವ ಇವತ್ತು ಒಪ್ಪಿ ಕೂಡ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಕೂಡ MP ಎಲೆಕ್ಷನಲ್ಲಿ ಕೂಡ ಇದೇ ಕ್ಷೇತ್ರದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಓಟನ್ನು ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ಇದೆ. ಅಂದರೆ ಇಲ್ಲಿ ಬಿಜೆಪಿ ಇಲ್ಲ ಅಂತ ಅಲ್ಲ, ಸ್ಥಳೀಯವಾಗಿ ಬಿಜೆಪಿ ಗಟ್ಟಿಯಾಗಿ ಕಟ್ಟತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರು ಬರಬೇಕು, ಗುರ್ಸ್ಕೋಬೇಕಂತಕ್ಕಂಥ ಜನ ಕಾಯ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಬಿಜೆಪಿನ ಕಟ್ಟಕ್ಕೆ ಇವತ್ತು ಒಟ್ಟಾರೆ ಎಲ್ಲ ರಾಜಕಾರಣ ಪಕ್ಷಗಳಲ್ಲಿ ಆಗು ಹೋಗುಗಳು ಇರ್ತವೆ, ಒಳಜಗಳ ಇರ್ತದೆ. ಪಕ್ಷದಲ್ಲಿ ನಾನು ಮುಂದು ನೀನು ಮುಂದೆ ಅಂತಕ್ಕಂಥ ಇದ್ದೇ ಇರುತ್ತೆ. ಅದೆಲ್ಲ ಮೀರಿ ನಮ್ಮ ಪಕ್ಷದಲ್ಲಿ ಇವತ್ತು ನಾವು ಎಲ್ಲರನ್ನೂ ಜೊತೆ ಕೂರಿಸ್ಕೊಂಡು, ಜೊತೆಗೆ ಇಟ್ಕೊಂಡು ನಮ್ಮ ಪಕ್ಷನ ಕಟ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಶುರು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ವಿಧಾನಸಭಾ ಕ್ಷೇತ್ರ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಪಾಲು. ನಾನು ಜಿಲ್ಲಾಧ್ಯಕ್ಷನಾಗಿರ್ತಕ್ಕಂಥ ಒಂದು ಕ್ಷಣದಲ್ಲಿ 5 ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹೋಬಳಿವಾರು ನಾವು ಟೂರ್ನ ಮಾಡ್ತಾ ಇದ್ದೀವಿ, ಸಂಘಟನೆ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಒಂದೊಂದು ದಿವಸ ಒಂದೊಂದು ಹೋಬಳಿಯಲ್ಲಿ ನಮ್ಮ ಮುಖಂಡರನ್ನು ಕರೆದು ಮಾತಾಡ್ತಕ್ಕಂಥದ್ದು, 4 ದಿವಸ 5 ದಿವಸ ಸಂಘಟನೆ ಕೆಲಸ ಮಾಡಿಕೊಂಡು ಕೊನೆಗೆ 3ನೇ ತಾರೀಕು ನಾವು ಒಂದು ಸಂಘಟನೆಯ ಒಂದು ಕಾರ್ಯಕ್ರಮ ಶಿಡ್ಲಘಟ್ಟ ಟೌನಲ್ಲಿ ಇಟ್ಕೊಂಡು ಹೋಗೋದಕ್ಕೊಂದು ತೀರ್ಮಾನ ಆಗಿದೆ. ಈ ನಿಟ್ಟಿನಲ್ಲಿ ಏನು ಹೋಬಳಿವಾರು ಬಂದಾಗ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥವರು ಹಳಬರು ಹೊಸಬರು ಅಂತ ಎಲ್ಲರೂ ಕೂಡ ಜೊತೆಗೆ ಸೇರಿಕೊಂಡು
ಜೊತೆಗೆ ಹೋಗ್ತಕ್ಕಂಥ ಏನು ಕಾರ್ಯ ಮಾಡಬೇಕು. ಯಾಕಂತ ನಮಗೆ ಪತ್ರಿಕೆ ಮುಖಾಂತರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಇವತ್ತು ಸಂಘಟನೆಯಲ್ಲಿ ತೊಡಸ್ಕೊಂಡಿಲ್ಲ. ಅವರೆಲ್ಲರೂ ಇವತ್ತು ಎಲ್ಲರ ಜೊತೆ ನಾವು ಕೈ ಜೋಡಿಸಿ ಅವ್ರಿರ್ತಕ್ಕಂಥ ಆಗಿರ್ತಕ್ಕಂಥ ಅನಾನುಕೂಲಗಳನ್ನ ನಾವು ಪರಿಗಣಿಸ್ತೀವಿ, ನೋಡಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಕೈ ಜೋಡಿಸಿ ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತೊಂದು ತಮ್ಮ ಮುಖಾಂತರ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ರಿಗೂ ಇವತ್ತು ಹೇಳ್ತಕ್ಕಂಥ ವಿಷಯ ಇದೆ. ಬಿಜೆಪಿ ಪರ್ವ, ಬಿಜೆಪಿ ಗೆಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಏನು ಇವತ್ತು ಕೆಲಸ ಕೈಗೆ ಹಾಕ್ಕೊಂಡಿದ್ವಿ. 3ನೇ ತಾರೀಕು ಕಾರ್ಯಕ್ರಮ ಶಿಡ್ಲಘಟ್ಟದಲ್ಲಿ ಇಟ್ಕೊಳ್ತಾ ಇದ್ವಿ.